ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಾತೃಶ್ರೀ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ 2 ಸ್ಯಾರೀಸ್ಗೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸಸ್ಸು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಸೊ ನಾನಿಲ್ಲಿ ಲೈಟ್ ಗ್ರೇ ಕಲರಲ್ಲಿ ಒಂದು ಸ್ಯಾರಿ ಹಾಗೆ ಬೀಟ್ರೂಟ್ ಕಲರಲ್ಲಿ ಒಂದು ಸ್ಯಾರಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಯಾವ ರೀತಿ ಬ್ಲೌಸಸ್ಸನ್ನು ಮ್ಯಾಚ್ ಮಾಡಿದ್ದೀನಿ ಅಂತ ನೋಡೋಣ. ಸೊ ಈಗ ತೋರಿಸ್ತಾ ಇರೋದು ಲೈಟ್ ಗ್ರೇ ಕಲರಲ್ಲಿ ಇರುತ್ತೆ. ಇದು ಲೆನಿನ್ ಕಾಟನ್ ಸ್ಯಾರಿ ಆಗಿರುತ್ತೆ. ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸೇ ಬಂದಿತ್ತು. ಸೊ ಅದರಲ್ಲಿ ಏನಾದರೂ ಸ್ವಲ್ಪ ಡಿಸೈನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ಯಾವ ರೀತಿ ಇದೆ ಅಂತ. ಸೊ ಸ್ಯಾರಿ ಫುಲ್ಲು ಲೈಟಾಗಿ ವಿವಿಂಗ್ ಬಂದಿದೆ. ಹಾಗೆ ಬಾರ್ಡರಲ್ಲಿ ನಮಗೆ ಟ್ಯಾಸಲ್ಸ್ ಕೊಟ್ಟಿದ್ದಾರೆ. ಸೊ ಈ ಟ್ಯಾಸಲ್ಸ್ ಅನ್ನೋದು ಇದೆ. ಸೊ ಸ್ಯಾರಿ ಫುಲ್ಲು ಈ ಥರ ವರ್ಕ್ ಅನ್ನೋದು ಬಂದಿದೆ. ಹಾಗೆ ನೇವಿ ಬ್ಲೂ ಕಲರಲ್ಲಿ ಈ ರೀತಿ ಡಿಸೈನ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಈ ನೇವಿ ಬ್ಲೂ ಕಲರಲ್ಲೇ ನನಗೆ ಬ್ಲೌಸ್ ಅನ್ನೋದು ಬಂದಿತ್ತು. ಸೊ ನಾನು ಆ ಬ್ಲೌಸ್ಗೆ ಯಾವ ರೀತಿ ಡಿಸೈನನ್ನು ಮಾಡಿಸ್ಕೊಂಡಿದ್ದೀನಿ ಅಂತ ಹೀಗೆ ನೋಡಿ. ಸೊ ಇದು ನನ್ನ ಬ್ಲೌಸು. ಸೊ ಇಲ್ಲಿ ನಾನು ಸ್ಲೀವ್ಸ್ಗೆ ಒಂದು ಡಿಸೈನ್ ಬಫ್ ಸ್ಲೀವ್ಸನ್ನು ಮಾಡಿಸ್ಕೊಂಡಿದ್ದೀನಿ. ಲೈಟಾಗಿ ಬಫ್ ಇಡೋಕ್ಕೆ ಹೇಳಿದ್ದೆ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಕ್ಲಾತ್ ಅನ್ನೋದನ್ನು ತಗೊಂಡು ಅಟ್ಯಾಚ್ ಮಾಡಿಸಿರೋವಂಥದ್ದು. ಸೊ ಇದು ನೆಟ್ಟೆಡ್ ಕ್ಲಾತು ಮತ್ತು ಲೈನಿಂಗ್ಗೆ ಸ್ಯಾಟಿನ್ ಕ್ಲಾತನ್ನು ಯೂಸ್ ಮಾಡಿದ್ದೀವಿ. 2 ಗ್ರೇ ಕಲರಲ್ಲೇ ಇದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸ್ಗೆ ಪೈಪಿಂಗ್ ಕೊಟ್ಟಿದ್ದಾರೆ. ಹಾಗೆ ಸ್ಮಾಲ್ ಬಫ್ ಶೇಪಲ್ಲಿ ಒಂದು ಡಿಸೈನನ್ನು ಅಟ್ಯಾಚ್ ಮಾಡಿದ್ದಾರೆ, ಪ್ಯಾಚ್ ವರ್ಕ್ ಥರ ಮಾಡಿ. ಸೊ ಈಗ ಬ್ಯಾಕ್ ಸೈಡು ನಾನು ಸಿಂಪಲ್ಲಾಗಿ ರೌಂಡ್ ನೆಕ್ ಅನ್ನೋದನ್ನು ಇಡಿಸಿದ್ದೀನಿ. ಸೊ ಅದಕ್ಕೆ ಅವರು ನೀಟಾಗಿ ಗ್ರೇ ಕಲರಲ್ಲೇ ಪೈಪಿಂಗ್ ಅನ್ನೋದನ್ನು ಮಾಡಿದ್ದಾರೆ. ಹಾಗೆ ಟ್ಯಾಸಲ್ಸು, ಸೊ ಸೇಮ್ ಬ್ಲೌಸ್ ಕ್ಲಾತಲ್ಲೇ ಟ್ಯಾಸಲ್ಸನ್ನು ಕೊಟ್ಟಿದ್ದಾರೆ. ಸೊ ಈಗ ಫ್ರಂಟ್ ವ್ಯೂವು, ಸೊ ಸೇಮ್ ರೌಂಡ್ ನೆಕ್ ಅನ್ನೋದೇ ಇದೆ. ಸೊ ಹಾಗೆ ನೆಕ್ಗೂ ಅವರು ಪೈಪಿಂಗ್ ಅನ್ನೋದು ಮಾಡಿಸಿದ್ದಾರೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು ಹುಕ್ ಡಿಸೈನ್ ಯಾವ ರೀತಿ ಇದೆ ಅಂತ. ಸೊ ಇದು ಅವರು ಹಾಗೆ ಮಿಷನ್ ಹುಕ್ಕನ್ನು ಹಾಕಿದ್ದಾರೆ, ನಾರ್ಮಲಾಗಿ ಸ್ಟಿಚ್ ಮಾಡಿರೋವಂಥದ್ದಲ್ಲ. ಸೊ ತುಂಬ ಚೆನ್ನಾಗಿದೆ, ನನಗೆ ಹೊಸ ಡಿಸೈನ್ ಅಂತಲೇ ಅನ್ನಿಸ್ತು. ಸೊ ಈ ಥರ ಆಲ್ರೆಡಿ ಇರಬಹುದೇನೋ, ಬಟ್ ನಾನು ಇದೇ ಫಸ್ಟ್ ಟೈಮು ಈ ಥರ ಒಂದು ಹುಕ್ ಡಿಸೈನನ್ನು ಮಾಡಿಸ್ಕೊಂಡಿರೋ ಅಂಥದ್ದು. ಸೊ ಇದು ಯಾವ ರೀತಿ ಇದೆ ಬ್ಲೌಸು ಮತ್ತು ಹೇಗೆ ಮ್ಯಾಚ್ ಆಗಿದೆ, ಸೊ ಕಾಮೆಂಟಲ್ಲಿ ತಿಳಿಸಿ. ಸೊ ಈಗ ನೆಕ್ಸ್ಟ್ ಸ್ಯಾರಿ ನೋಡೋಣ. ಸೊ ಇದು ಟಿಶ್ಯೂ ಸ್ಯಾರಿ ಆಗಿರುತ್ತೆ. ಸೊ ಈ ಸ್ಯಾರಿಗೆ ಬ್ಲೌಸ್ ಅನ್ನೋದು ರನ್ನಿಂಗ್ ಬ್ಲೌಸ್ ಥರನೇ ಇತ್ತು. ಅಂದರೆ ಸೇಮ್ ಸ್ಯಾರಿ ಯಾವ ರೀತಿ ಇದೆ ಅದೇ ರೀತಿಯೇ ಬ್ಲೌಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ. ಸೊ ಸಣ್ಣ ಸ್ಟೋನ್ ವರ್ಕ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಈಗ ನಾನು ಪಲ್ಲು ತೋರಿಸ್ತಾ ಇದ್ದೀನಿ. ಸೊ ಪಲ್ಲುನಲ್ಲಿ ನನಗೆ ಈ ಥರ ಟ್ಯಾಸಲ್ಸ್ ಅನ್ನೋದು ಬಂದಿದೆ. ಸೊ ಚೆನ್ನಾಗಿತ್ತು ಟ್ಯಾಸಲ್ಸು, ಅದಕ್ಕೆ ನಾನು ಅದನ್ನು ಏನು ಚೇಂಜಸ್ ಅನ್ನೋದು ಮಾಡಲಿಲ್ಲ. ಮತ್ತು ಸ್ಯಾರಿ ಫುಲ್ಲು ಟಿಶ್ಯೂ ಸ್ಯಾರಿ ಒಂದೇ ಕಲರಲ್ಲೇ ಇದೆ, ಬೇರೆ ಏನು ಡಿಸೈನ್ ಅನ್ನೋದು ಇಲ್ಲ, ಬರೀ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸ್ಯಾರಿ. ಸೊ ಇದಕ್ಕೆ ನಾನು ಬ್ಲೌಸ್ ಯಾವ ರೀತಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನು ಇದಕ್ಕೆ ಎಕ್ಸ್ಟ್ರಾ ಬನಾರಸಿ ಕ್ಲಾತ್ ಅನ್ನೋದನ್ನು ತೊಗೊಂಡಿದ್ದೀನಿ ಸೇಮ್ ಕಲರಲ್ಲಿ. ಸೊ ಬೀಟ್ರೂಟ್ ಕಲರ್ ಅಥವಾ ಆನಿಯನ್ ಪಿಂಕ್, ಡಾರ್ಕ್ ಪಿಂಕ್ ಅಂತಲೂ ಹೇಳ್ಬೋದು. ಮೇ ಬಿ ನಿಮಗಿಲ್ಲಿ ಸ್ವಲ್ಪ ಕಲರ್ ವೇರಿಯೇಷನ್ ಅನ್ನೋದು ಕಾಣ್ತಿರ್ಬೋದು ಲೈಟಿಂಗಿಂದ. ಸೊ ನಾನು ಈ ಬ್ಲೌಸ್ಗೆ ಈ ರೀತಿ ಒಂದು ಡಿಸೈನ್ ಕಟ್ ವರ್ಕ್ ಡಿಸೈನನ್ನು ಮಾಡಿಸ್ಕೊಂಡಿದ್ದೀನಿ. ಸೊ ಸ್ಲೀವ್ಸ್ಗೆ ಕಟ್ ವರ್ಕ್ ಡಿಸೈನ್ ಅನ್ನೋದು ಕೊಟ್ಟಿದ್ದಾರೆ. ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಅಂತಲೇ ಮಾಡಿಸ್ಕೊಂಡೆ, ಬೇರೆ ಏನು ಡಿಸೈನ್ ಮಾಡಿಸಿಲ್ಲ. ಸೊ ಏನು ಕಟ್ ವರ್ಕು ಸ್ಲೀವ್ಸ್ಗೆ ಕೊಟ್ಟಿದ್ದಾರೆ, ಸೇಮ್ ಕಟ್ ವರ್ಕು ಬ್ಯಾಕ್ ಸೈಡು ನೆಕ್ಗೆ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಕಟ್ ವರ್ಕ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಟ್ಯಾಸಲ್ಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಗೋಲ್ಡ್ ಕ್ಲಾತನ್ನೇ ಯೂಸ್ ಮಾಡಿ ಆ ಒಂದು ಟೈ ಮಾಡೋದಕ್ಕೆ ಹಾಕಿದ್ದಾರೆ. ಹಾಗೆ ಫ್ರಂಟ್ ಸೈಡು ಆ್ಯಕ್ಚುಲಿ ನಾನು ಒಂದು ಸೈಡು ಹೇಳಿದ್ದೆ ಕಟ್ ವರ್ಕ್ ಮಾಡಲಿಕ್ಕೆ, ಬಟ್ ಅವರು 2 ಕಡೆನೂ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಡಿಸೈನು. ಸೊ ನೀವಿಲ್ಲಿ ನೋಡ್ತಿರ್ಬೋದು 2 ಕಡೆನೂ ನನಗೆ ನೀಟಾಗಿ ಕಟ್ ವರ್ಕ್ ಅನ್ನೋದು ಮಾಡಿದ್ದಾರೆ. ಸೊ ಸೇಮ್ ಹುಕ್ ಡಿಸೈನು ಆಗಲಿ ಏನು ತೋರಿಸ್ದೆ ಸೇಮ್ ಅದೇ ರೀತಿಯೇ ಹುಕ್ ಡಿಸೈನನ್ನು ಮಾಡಿದ್ದಾರೆ. ಸೊ ಹೇಗಿದೆ ಈ ಬ್ಲೌಸ್ ಡಿಸೈನು ಮತ್ತು ಈ ಸ್ಯಾರಿಗೆ ಹೇಗೆ ಮ್ಯಾಚ್ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೂ ಈ ಥರ ವೀಡಿಯೋಸು ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ನೆಕ್ಸ್ಟ್ ಬ್ಲೌಸ್ ಡಿಸೈನ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. 2 ಸ್ಯಾರೀಸಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಹಾಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.